ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನ ಪೂರೈಸಿದಂತಹ ಸಂಭ್ರಮ ಇದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಇನ್ನೇನು ಕೆಲವು ದಿನಗಳಲ್ಲಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾರೆ. ಆದರೆ ಇದೇ ವಿಚಾರವಾಗಿ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿಚಾರವಾಗಿ 1000 ದಿನಗಳಲ್ಲಿ ಸಾವಿರಾರು ಹಗರಣ ಅಂತ ಬಿಜೆಪಿ ಹೇಳ್ತಾ ಇರುವಂಥದ್ದು. ಸಾವಿರಾರು ಹಗರಣಗಳ ಸರಮಾಲೆಯನ್ನ ಸಿಎಂ ಕುತ್ತಿಗೆಗೆ ಸುತ್ತಕೊಂಡಿದ್ದಾರೆ. ಸಿಎಂ ಸಾವಿರಾರು ಹಗರಣಗಳ ಸರದಾರ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿರುವಂಥದ್ದು. ಈ ರಾಜ್ಯದಲ್ಲಿ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಯಾವ ಕೆಲಸ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಂದ ಮೂಢ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಇದೆ. ಮೂಢ ಹಗರಣದಲ್ಲಿ ಮೂಲ ಪುರುಷ ಈ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ನುಂಗಿ ಹಾಕಿಬಿಟ್ಟಿದ್ದಾರೆ ಈ ಕಾಂಗ್ರೆಸ್ನವರು. ಇದೇ ವೇಳೆ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ರಾಜೀನಾಮೆ ಸಲ್ಲಿಸಿದ್ರು, ಜೈಲಿಗೆ ಕೂಡ ಹೋಗಿದ್ರು. ಇನ್ನು ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಹಗರಣ ನಡೆದಿದೆ. ಇನ್ಸ್ಪೆಕ್ಟರ್ ಸೇರಿ ವಿವಿಧ ಹುದ್ದೆಗಳಲ್ಲಿದ್ದಂಥವ್ರಿಗೆ ಹಣವನ್ನು ಕೊಡಬೇಕಾಗಿತ್ತು, ಅದನ್ನು ಫಿಕ್ಸ್ ಕೂಡ ಮಾಡಿಕೊಂಡಿತ್ತು. ಈ ಸರ್ಕಾರ ಏನಿದೆ ಲೂಟಿ ಹೊಡಿತಾ ಇದೆ, ಎಲ್ಲದರಲ್ಲೂ ಕೂಡ ಲೂಟಿ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ವಿಪಕ್ಷ ನಾಯಕ ಆರ್ ಅಶೋಕ್ ಏನಿದ್ದಾರೆ, ಈ ಹಿಂದೆ ನಡೆದಂತಹ ಎಲ್ಲ ಹಗರಣಗಳನ್ನು ನೆನಪು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಏನು ಕಾಂಗ್ರೆಸ್ ಸರ್ಕಾರ ನೀವು ಆಡಳಿತವನ್ನು ನಡೆಸ್ತಾ ಇದ್ದೀರಿ, ಸಾಧನೆಯನ್ನು ಮಾಡಿದ್ದೀರಿ, ಅದು 1000 ದಿನಗಳ ಸಾಧನೆ ಅಂತ ಏನು ಹೇಳ್ತಾ ಇದ್ದೀರಿ, ಅದು ನಿಮ್ಮ ಸಾಧನೆ ಅಲ್ಲ. 1000 ದಿನಗಳ ಸಾವಿರಾರು ಹಗರಣಗಳ ಒಂದು ದೊಡ್ಡ ಮಟ್ಟದ ಕೆಲಸ ಮಾಡಿದ್ದೀರಿ. ನೀವು ಜನವಿರೋಧಿ ಕೆಲಸಗಳನ್ನು ಮಾಡಿದ್ದೀರಿ. ನಿಮ್ಮ ಆಡಳಿತ ಅವಧಿಯಲ್ಲಿ ಸಾಕಷ್ಟು ಹಗರಣಗಳು ನಡೆದು ಹೋಗ್ಬಿಟ್ಟಿವೆ, ರಾಬರಿಗಳು ನಡೆದಿವೆ, ಕೊಲೆಗಳು, ಅತ್ಯಾಚಾರಗಳು ನಡೆದಿವೆ. ಹೀಗಿರುವಾಗ ಯಾವ ಪುರುಷಾರ್ಥಕ್ಕೆ ಈ ಒಂದು ಸಾಧನಾ ಸಮಾವೇಶವನ್ನು ಮಾಡ್ತೀರಿ ಎನ್ನುವಂಥ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಯಾಕಂದರೆ ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನಾಯಿತು, ಮೂಢ ಕೇಸ್ ಆಯಿತು, ಇನ್ನೂ ಕೂಡ ಅದು ಮುಗಿದಿಲ್ಲ, ಮತ್ತೆ ರೀಓಪನ್ ಆಗ್ತಾ ಇದೆ. ಅದು ಕೆಲವೊಂದು ಕೇಸ್ಗಳು 130ಕ್ಕೆ ಹೆಚ್ಚು ಕೇಸ್ಗಳೇನೇ ಇರಬೇಕು. ಈ ಕೇಸ್ನಲ್ಲಿ ಸಿಎಂ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಮತ್ತು ಅಷ್ಟೇ ಅಲ್ಲ, ಅವರ ಹೆಂಡತಿ ಹೆಸರು ಕೂಡ. ಸಿಎಂ ಸಿದ್ದರಾಮಯ್ಯ ಅವರು ಅವರ ಪ್ರಭಾವವನ್ನು ಬೆಳೆಸಿ ಆ ಸೈಟ್ಗಳನ್ನು ತಗೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂತು. ಅದಕ್ಕೆ ಕೋರ್ಟ್ಗೂ ಕೂಡ ಓಡಾಡ್ತಾ ಇದ್ರು. ಎಲ್ಲ ಒಂದು ಕಡೆ ಅವರಿಗೆ ಈಗ ಸ್ವಲ್ಪ ರಿಲೀಫ್ ಇರ್ಬೋದು, ಆದರೂ ಕೂಡ ಅದಿನ್ನೂ ಕೂಡ ಅವ್ರ ಬೆನ್ನಿಗೇನೆ ನಿಂತಿದೆ ಆ ಕೇಸು. ಅದರ ಟೆನ್ಷನ್ ಇನ್ನೂ ಕೂಡ ಇದೆ. ಹೀಗಿರುವಾಗ ಅಷ್ಟೇ ಅಲ್ಲ ನೋಡಿ, ಅಬಕಾರಿ ಇಲಾಖೆಯಲ್ಲಿ ಏನಾಯಿತು, ಆರ್ ಬಿ ತಿಮ್ಮಾಪುರ ಅವರು ಏನಿದ್ದಾರೆ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಹಣ ಹೊಡಿತಾ ಇದ್ದಾರೆ. ಮತ್ತು ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಅಷ್ಟೇ ಅಂತ ಹೇಳಲಾಗ್ತೈತೆ. ಅಷ್ಟೇ ಅಲ್ಲ, ಒಬ್ಬ ಅಧಿಕಾರಿ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಿದ್ದ ಕೂಡ 25 ಲಕ್ಷವನ್ನು ತಗೋಬೇಕಾದ್ರೆ. ಹೀಗೆಲ್ಲ ಇರುವಾಗ ಸಾಕಷ್ಟು ಹಗರಣಗಳನ್ನು ಮಾಡಿದ್ದೀರಿ. ಇದೇ ನೋಡಿ, ನಿಮ್ಮದೇ ಮಂತ್ರಿ ಬಿ ನಾಗೇಂದ್ರ ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ 187 ಕೋಟಿ ರೂಪಾಯಿ ಏನು ಹಗರಣ ಆಗಿತ್ತಲ್ಲ, ಅದರಲ್ಲಿ ಅವ್ರ ಹೆಸರು ಕೇಳಿ ಬಂತು, ರಾಜೀನಾಮೆ ಕೊಟ್ಟರು, ಆಮೇಲೆ ಜೈಲಿಗೆ ಕೂಡ ಹೋಗಿ ಬಂದರು. ಅದೇ ವಿಚಾರವಾಗಿ ಇನ್ನೂ ಕೂಡ ಓಡಾಡ್ತಾ ಇದ್ದಾರೆ. ಹೊರಗಡೆ ಬಂದ ಮೇಲೆ ನನಗೇನೂ ಗೊತ್ತಿಲ್ಲ, ನಾನು ಏನೂ ಮಾಡಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾರೆ. ನಿಮ್ಮ ನಾಯಕರೆಲ್ಲರೂ ಕೂಡ ಇಷ್ಟೇ. ಅದೆಲ್ಲ ಯಾಕೆ ನೋಡಿದ್ವಿ, ಬಳ್ಳಾರಿಯಲ್ಲಿ ಏನಾಯಿತು, ಬ್ಯಾನರ್ ಗಲಾಟೆ ವಿಚಾರವಾಗಿ ಅಲ್ಲಿ ಒಬ್ಬ ವ್ಯಕ್ತಿಯ ಅಥವಾ ಕಾರ್ಯಕರ್ತನ ಜೀವ ಹೋಯಿತು. ಈ ರೀತಿಯಾದ ಘಟನೆ. ಮತ್ತು ಕಾಂಗ್ರೆಸ್ನ ಮುಖಂಡರು ಅಂತ ಹೇಳ್ಕೊಂಡು ಅವರು ಸರ್ಕಾರಿ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ. ಇಂತಹ ಘಟನೆಗಳು ಹೀಗೆಲ್ಲ ಇರುವಾಗ ಯಾವುದನ್ನು ನೀವು ಸಾಧನೆ ಅಂತ ಹೇಳ್ಕೊಳ್ತೀರಿ? ಬರೀ ನಿಮ್ಮ ಹಗರಣಗಳನ್ನೇ ಸಾಧನೆ ಅಂತ ಹೇಳ್ಕೊಡ್ತೀರಾ, ಏನು ಕತೆ? ಅದಕ್ಕಾಗಿ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು 1000 ಹಗರಣಗಳ ಸರಮಾಲೆಯನ್ನು ಹಾಕ್ಕೊಂಡಿದ್ದಾರೆ ಅವರ ಕುತ್ತಿಗೆ. ಅದಕ್ಕೆ ಅವರನ್ನು ನಾವು 1000 ಹಗರಣಗಳ ಸರದಾರ ಅಂತ ನಾನು ಕರಿತೀನಿ. ಅದನ್ನು ಹೇಳ್ಕೊಳಕ್ಕೆ ಬೇಕಾದ್ರೆ ಅವರು ಕಾರ್ಯಕ್ರಮವನ್ನು ಮಾಡ್ಕೊಳ್ಳಿ. ಆದರೆ 1000 ದಿನವನ್ನು ಯಶಸ್ವಿಯಾಗಿ ಪೂರೈಸಿದ್ದೀವಿ, ಸಾಧನೆಗಳನ್ನು ಮಾಡಿದ್ದೀವಿ, ಜನರಿಗೆ ಒಳ್ಳೆಯ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಂದರೆ ನಾವು ಒಪ್ಪೋದಿಲ್ಲ. ಯಾಕಂದರೆ ನಿಮ್ಮದು ರಾಜ್ಯದಲ್ಲಿ ಜನವಿರೋಧಿ ಸರ್ಕಾರದ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ನಿಮ್ಮ ಆಡಳಿತ ಕೂಡ ಅದೇ ರೀತಿಯಾಗಿದೆ. ಯಾವ ಒಳ್ಳೆಯ ಕೆಲಸವನ್ನು ಕೂಡ ನೀವು ಮಾಡೇ ಇಲ್ಲ, ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಬೇಕಾದ್ರೆ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.